ಧುರಂಧರ್ 2 ಇದು ಆದಿತ್ಯ ಧರ್ ಅವರು ಡೈರೆಕ್ಟ್ ಮಾಡಿದ, ರಣವೀರ್ ಸಿಂಗ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ ಮೂವಿ. ಇದು ಧುರಂಧರ್ ಮೂವಿಯ 2ನೇ ಪಾರ್ಟ್. ಇದು ಒಂದು ರೇಟೆಡ್ ಆಕ್ಷನ್ ಪೊಲಿಟಿಕಲ್ ಡ್ರಾಮಾ ಮೂವಿ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಪಾರ್ಟ್ 1 ಎಂಡ್ನಲ್ಲಿ ನಮ್ಮ ಹೀರೋ ಹಮ್ಜಾಗೆ ಲಾಹರಿಯನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕೆಂದು SP ಜೊತೆಗೆ ಸೇರಿ ರೆಹಮಾನ್ ಡಕಾಯಿತ್ನನ್ನು ಕೊಲ್ತಾನೆ. ಅದನ್ನು SP ಮಾಡದಂತೆ ತೋರಿಸಿ ತಾನೇ ಇನ್ನಸೆಂಟ್ ಅಂತ ಪೋರ್ಟ್ರೇ ಮಾಡ್ಕೊಳ್ತಾನೆ. ಇಲ್ಲಿಂದ ಸ್ಟೋರಿ ಕಂಟಿನ್ಯೂ ಆಗ್ತದೆ. ನಮ್ಮ ಹೀರೋಗೆ ಲಾಹರಿ ಮೇಲೆ ಫುಲ್ ಕಂಟ್ರೋಲ್ ಸಿಗ್ತದ, ಅವನು ತನ್ನ ಮಿಷನನ್ನು ಹೇಗೆ ಕಂಪ್ಲೀಟ್ ಮಾಡ್ತಾನೆ ಅನ್ನೋದೇ ಮೂವಿಯ ಮೇನ್ ಸ್ಟೋರಿ ಲೈನ್. ಮೂವಿನಲ್ಲಿ ನನಗೆ ಇಷ್ಟವಾದ ಫಸ್ಟ್ ಥಿಂಗ್ ಅಂದರೆ ಆದಿತ್ಯ ಧರ್ ಅವರ ರೈಟಿಂಗ್. ಇಂಡಿಯಾ ಪಾಕಿಸ್ತಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಅಂಡರ್ವರ್ಲ್ಡ್ ಎಲಿಮೆಂಟ್ಸ್ ಮತ್ತು ಇಂಡಿಯಾ ಮೇಲೆ ನಡೆದ ಅಟ್ಯಾಕ್ಸ್ ಇವೆಲ್ಲವನ್ನೂ ಇಟ್ಕೊಂಡು ನಮ್ಮ ಹೀರೋಜಿ ಕನೆಕ್ಟ್ ಮಾಡಿ ಅವನ ಸುತ್ತ ಒಂದು ಸ್ಟ್ರಾಂಗ್ ಸ್ಟೋರಿ ಡೆವಲಪ್ ಮಾಡಿದ್ದಾರೆ. ಅವ್ರು ಸುಮಾರು 20 ಇಯರ್ಸ್ ಟೈಮ್ ಲೈನ್ ಕವರ್ ಮಾಡ್ತಾರೆ. ಇದು ರಿಯಲಿ ಬ್ರಿಲಿಯಂಟ್ ರೈಟಿಂಗ್. ಮೂವಿನನ್ನು 6 ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡಿರೋ ಅಪ್ರೋಚ್ ಪಾರ್ಟ್ 1ನಲ್ಲೂ ಇತ್ತು, ಇಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಪರ್ಸ್ನಲಿ ನನಗಿದು ತುಂಬ ಇಷ್ಟ ಆಯಿತು. ಆ್ಯಕ್ಷನ್ ಸೀಕ್ವೆನ್ಸಸ್ ಮತ್ತು ಇಮೋಷ್ನಲ್ ಪಾರ್ಟ್ಸ್ ಎರಡನ್ನೂ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಆಡಿಯನ್ಸ್ಗೆ ಬೇಗ ಕನೆಕ್ಟ್ ಆಗ್ತದೆ. ಸಂಜಯ್ ದತ್ ಮತ್ತು ಮಿನಿಸ್ಟರ್ ಕ್ಯಾರೆಕ್ಟರ್ನ ಕಾಮಿಡಿ ಕೂಡ ಚೆನ್ನಾಗಿ ವರ್ಕ್ ಆಗ್ತದೆ. ಮೂವಿನಲ್ಲಿ ನನಗೆ ವರ್ಕ್ ಆಗೋ ವಿಷಯಗಳು ಬಂದರೆ, ಮ್ಯೂಸಿಕ್ ಮತ್ತು ಸಾಂಗ್ಸ್ ಡೀಸೆಂಟ್ ಆಗಿವೆ. ಇಟ್ಸ್ ಗುಡ್, ಆದರೆ ಪಾರ್ಟ್ 1 ಸ್ಟ್ಯಾಂಡರ್ಡ್ ತಲುಪಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಜಾಸ್ತಿ ಡ್ರ್ಯಾಗ್ ಆಗಿದೆ. ಆಡಿಯನ್ಸ್ ಮೇಲೆ ಇಂಪ್ಯಾಕ್ಟ್ ಇರಬೇಕೆಂದು ಸ್ಟ್ರೆಚ್ ಮಾಡ್ದಂತ ಅನಿಸ್ತು. ಸ್ವಲ್ಪ ಟ್ರಿಮ್ ಮಾಡಿದರೆ ಇನ್ನೂ ಬೆಟರ್ ಆಗ್ತಿತ್ತು. ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್. ಆಲ್ಮೋಸ್ಟ್ 3 ಅವರ್ಸ್ 49 ಮಿನಿಟ್ಸ್ ರನ್ ಟೈಮ್ ಇದ್ದರೂ ಎಲ್ಲೂ ಬೋರ್ ಅನಿಸೋದಿಲ್ಲ. ಈ ಕಾಲದಲ್ಲಿ 3 ಗಂಟೆ ಆದರೂ ಜಾಸ್ತಿ ಅನಿಸುತ್ತೆ, ಆದರೆ ಇಲ್ಲಿ ಆಲ್ಮೋಸ್ಟ್ 4 ಗಂಟೆ ಮೂವಿನನ್ನು ಗುಡ್ ಪೇಸ್ನಲ್ಲಿ ಕ್ಯಾರಿ ಮಾಡಿದ್ದಾರೆ. ಚಾಪ್ಟರ್ ವೈಸ್ ನರೇಷನ್ನಿಂದ ಮೂವಿ ಒಂದು ವೆಬ್ ಸೀರೀಸ್ ಥರ ಎಪಿಸೋಡ್ ವೈಸ್ ಫೀಲ್ ಕೊಡ್ತದೆ. ಇದು ಮೇಜರ್ ಪ್ಲಸ್ ಪಾಯಿಂಟ್. ಮೂವಿ ಸ್ಟಾರ್ಟ್ ಆಗೋದು ಹೀರೋ ಫ್ಲ್ಯಾಶ್ಬ್ಯಾಕ್ನಿಂದ. ಅಲ್ಲಿನ ಇಮೋಷನ್ ತುಂಬ ಬೇಗ ಕನೆಕ್ಟ್ ಆಗುತ್ತದೆ. ನಂತರ ಪಾಕಿಸ್ತಾನ್ ಜರ್ನಿ ತೋರಿಸಿ ಕರೆಂಟ್ ಟೈಮ್ ಲೈನ್ಗೆ ಶಿಫ್ಟ್ ಆಗುತ್ತದೆ. ಫಸ್ಟ್ ಹಾಫ್ ಆ್ಯಕ್ಷನ್, ಡ್ರಾಮಾ ಮತ್ತು ಲೈಟ್ ಕಾಮಿಡಿ ಮಿಕ್ಸ್ ಆಗಿ ಚೆನ್ನಾಗಿ ಪ್ರೊಸೀಡ್ ಆಗುತ್ತೆ. ಇಂಟರ್ವೆಲ್ ಒಂದು ಸ್ಟ್ರಾಂಗ್ ಟ್ವಿಸ್ಟ್ನಲ್ಲಿ ಎಂಡ್ ಆಗುತ್ತದೆ. ಸೆಕೆಂಡ್ ಹಾಫ್ನಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಡ್ರ್ಯಾಗ್ ಅನಿಸಿದ್ರು ಓವರ್ ಆಲ್ ಒಳ್ಳೆ ಸ್ಪೀಡಲ್ಲೇ ಪ್ರೊಸೀಡ್ ಆಗುತ್ತದೆ. ಕೆಲವು ಸರ್ಪ್ರೈಸಸ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತವೆ. ಕ್ಲೈಮ್ಯಾಕ್ಸ್ ಮತ್ತು ಎಂಡಿಂಗ್ ತುಂಬ ಇಷ್ಟ ಆಯಿತು. ಪ್ರಾಪರ್ ಕ್ಲೋಷರ್ ಕೊಡ್ತಾರೆ. ಓವರ್ ಆಲ್ ಆಗಿ ಹೇಳೋದಾದರೆ, ಈ ಮೂವಿನಲ್ಲಿ ಫಸ್ಟ್ ಪಾರ್ಟ್ಗಿಂತ ಪೊಲಿಟಿಕಲ್ ಆ್ಯಂಗಲ್ 10 ಟೈಮ್ಸ್ ಜಾಸ್ತಿ ಇದೆ. ಫಸ್ಟ್ ಮೂವಿನಲ್ಲಿ ಆ ಎಲಿಮೆಂಟ್ಸ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದ್ರ ಮೇಲೆ ಈ ಮೂವಿ ಎಕ್ಸ್ಪೀರಿಯನ್ಸ್ ಡಿಪೆಂಡ್ ಆಗುತ್ತೆ. ಅದನ್ನು ಸೈಡ್ಗಿಟ್ಟು ನೋಡಿದ್ರೆ ಇದು ಒಂದು ಬ್ರಿಲಿಯಂಟ್ ಮೂವಿ. ಈ ಜಾನ್ರಾನಲ್ಲಿ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಂತ ಹೇಳ್ಬೋದು. ನೀವು ಆಲ್ರೆಡಿ ಮೂವಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಆ್ಯಂಡ್ ಕ್ರಿಟಿಕ್ಸ್.